ಹಲೋ, ನಮಸ್ತೆ. ಇವತ್ತಿನ ದಿವಸ ಕರ್ನಾಟಕ ಸರ್ಕಾರ ನಾಗಮೋಹನ್ ದಾಸ್ ಎಂಬ ಆಯೋಗವನ್ನು ರಚಿಸಿ ನಮ್ಮ ಮೀಸಲಾತಿಯನ್ನು ಕಸಿದುಕೊಳ್ಳಾಗಿದ್ರಿ. ಹೇಗೆ ಕಸಿದುಕೊಳ್ಳಾಗಿದ್ರಿ ಅಂತ ಡೌಟ್ ಬರ್ಬೋದಲ್ರಿ. ನಮಗೂ ಡೌಟ್ ಒಂದಿದ್ದ, ಅದು ಕ್ಲಿಯರ್ ಆಗೈತಿ ಈಗ. ಅದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮೊದಲು 17% ಒಳಗೆ 101 ಜಾತಿಗಳು ಫೈಟ್ ಮಾಡಿ ಹೆಂಗಾರು ನೌಕರಿ ಅದು ತೊಗೋಬೋದು. ಈಗ ಅದರೊಳಗೆ 3 ಗುಂಪು ಮಾಡ್ಯಾರ್ರಿ ಅವರು. ಹೆಂಗಂದ್ರೆ ಎ ಗುಂಪಿನಲ್ಲಿ 20 ಜಾತಿಗಳನ್ನು ಇಟ್ಟು 6% ಕೊಟ್ಟರು ಅವ್ರಿಗೆ. ಬಿ ಗುಂಪಲ್ಲಿ 18 ಜಾತಿ ಇಟ್ಟು ಅವ್ರಿಗೆ 6% ಕೊಟ್ಟರು. ಉಳಿದಿದ್ದ 5% 5% ಒಳಗೆ 63 ಜಾತಿಗಳನ್ನು ಹಾಕಬೇಕು. ಸಿ ಗುಂಪಿನಲ್ಲಿ 63 ಜಾತಿಗಳನ್ನು ಸೇರ್ಸ್ಯಾರ್ರಿ. ಆ 63 ಜಾತಿಗಳಲ್ಲಿ ಪ್ರಮುಖವಾದ ಜಾತಿಗಳಂದ್ರೆ ಲಂಬಾಣಿ, ಬೋವಿ, ಕೊರಮ, ಕೊರಚ, ಬೇಡರ ಜಂಗಮ ಹಾಗೂ ಹಲವಾರು. ಈ ಸಿ ಗುಂಪಿನಲ್ಲಿ ಇರುವಂತಹ ಜನಸಂಖ್ಯೆಯು 2011 ಜನಗಣತಿಯ ಪ್ರಕಾರ ಸಿ ಗುಂಪಿನಲ್ಲಿ ಇರುವ 4 ಜನಸಂಖ್ಯೆಯನ್ನು ಲೆಕ್ಕ ಹಾಕಿದ್ರೆ ನಾವು 24 ಲಕ್ಷ ಬರಾಕತೈತ್ರಿ. ಅದು ಈ 24 ಲಕ್ಷ ಬರೀ 4 ಜನಸಂಖ್ಯೆದ ಅಷ್ಟೇ ಇದು. ಇನ್ನು 59 ಜಾತಿಗಳು ಮತ್ತಿನ್ನೂ ಲೆಕ್ಕ ಹಾಕಿಲ್ಲ. ಆದ್ದರಿಂದ ಈ ವರದಿ ಈ ನಾಗಮೋಹನ್ ದಾಸ್ ಅವರ ವರದಿ ಕರೆಕ್ಟಾಗಿ ಮಾಡಿಲ್ಲ. ಆದ ಕಾರಣ ಈಗ 63 ಜಾತಿಗಳಲ್ಲಿ ಬರೀ 5% ಕೊಟ್ಟಾರ. ಈ 5% ಒಳಗೆ ಏನಾರು ಗುದ್ದಾಡ್ಕೊಂಡು ಇರ್ರಿ ಅಂತ ನಿಮಗೆ ಮನೆಯಾಗಿಟ್ಟು ಆರಾಮ್ಸೆ ಇರ್ತೀವಿ ನಾವು ಅಂತ ಅನ್ನಕತ್ತಾರ. ಈ ವಿಡಿಯೋ ಯಾಕೆ ಮಾಡಕತ್ತೀರಂದ್ರೆ, ಈ 5%ನಲ್ಲಿ ನಾವು ಹೇಗೆ ಸರ್ಕಾರಿ ನೌಕರಿ ತೊಗೋಬೇಕ್ರಿ? ಯಾವುದೇ ಸರ್ಕಾರಿ ಸೌಲಭ್ಯ ಸಿಗೋದಿಲ್ಲ ನಮಗೆ. SC ST ಅವರಿಗೆ ಸಬ್ಸಿಡಿ ಅಂತಹ ಸಾಲವನ್ನು ಸಿಗೋದಿಲ್ಲ. ಯಾವುದೇ ಚುನಾವಣೆಯಲ್ಲಿಯೂ 63 ಜಾತಿಗಳಲ್ಲಿಯೂ ಫೈಟ್ ಮಾಡಿ ಗೆಲ್ಲಬೇಕ್ರಿ ನಾವು. ಗೊತ್ತಾದೇನ್ರಿ? ಉದಾಹರಣೆಗೆ ಹೇಳಬೇಕಾದ್ರೆ, ಸಪೋಸ್ ಒಂದು ಲಂಬಾಣಿ ತಾಂಡದಲ್ಲಿ ಲಂಬಾಣಿ ವ್ಯಕ್ತಿಯನ್ನು ಹೊರತುಪಡಿಸಿ ಬೇರೆ ಜಾತಿಯ ವ್ಯಕ್ತಿಯನ್ನು ಆರಿಸಿ ತೊಗೊಂಡ್ಬರ್ಬೇಕ್ರಿ. ಈಗ ಗೊತ್ತಾಗ್ತೇನೆ ರೀ. ನಮ್ಮ ಲಂಬಾಣಿ ಸಮುದಾಯದ ವ್ಯಕ್ತಿನೇ ಕರೆಕ್ಟಾಗಿ ಕೆಲಸ ಮಾಡೋದಿಲ್ಲ, ಮತ್ತು ಬೇರೆ ವರ್ಗದ ವ್ಯಕ್ತಿಯನ್ನು ತೊಗೊಂಬಂದು ಅವನು ಹೆಂಗೆ ಮಾಡ್ತಾನ, ಊರು ಉದ್ಧಾರ ಮಾಡ್ತಾನವ. ಅದಕ್ಕಾಗಿ ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮೂಲಕ ಈ ಮೀಸಲಾತಿಯನ್ನು ಪುನರ್ ಪರಿಶೀಲಿಸಬೇಕಂತ ಕೇಳ್ಕೊಳ್ಳೋಣ. ಹಾಗೆಯೇ ಪ್ರಸ್ತುತ ರಾಜ್ಯದಲ್ಲಿ ಈಗಿರುವ ಜನಸಂಖ್ಯೆ 2025ರಲ್ಲಿ ಪ್ರಸ್ತುತ 28 ಲಕ್ಷ ಲಂಬಾಣಿ ಜನಸಮೂಹ ಇದ್ದಾರೆ. ಅದರೊಳಗೆ ನಾಗಮೋಹನ್ ದಾಸ್ ವರದಿಯಲ್ಲಿ ಬರೀ 14 ಲಕ್ಷ ತೋರ್ಸ್ಯಾರ. ಈಗ ಈ 14 ಲಕ್ಷ ಕರೆಕ್ಟಾ 28 ಲಕ್ಷ ಕರೆಕ್ಟಾ ಅದು ಗೊತ್ತಾಗೋದಿಲ್ಲ. ಈ ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕವಾಗಿರುತ್ತದೆ. ಆದ ಕಾರಣ ನಾವು 9/9/2025ರಂದು ನಮ್ಮ ಕಲಘಟಗಿಯ APMCಯಿಂದ ತಾಲೂಕಿನ ಕಚೇರಿ, ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸುತ್ತೇವೆ. ಎಲ್ಲರೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಾವು ಈ ಮೀಸಲಾತಿಯನ್ನು ಹೋರಾಟದ ಮೂಲಕ ಪಡೆಯಬೇಕು. ಆದ್ದರಿಂದ ಎಲ್ಲರೂ ಬನ್ನಿ, ನಾವು ಬರ್ತೀವಿ, ನೀವು ಬರೋರು. ಈ ಪ್ರತಿಭಟನೆಯನ್ನು ಉತ್ತಮ ಸ್ಥಿತಿಯಲ್ಲಿ ತಗೊಂಡು ಹೋಗೋಣ. ಹಾಗೆಯೇ 10/9/2025ರಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ಮುಖಂಡರು ಎಲ್ಲರೂ ಸೇರಿ ಅಲ್ಲಿನೂ ಹೋರಾಟ ಮಾಡಕತ್ತಾರೆ. ಅಲ್ಲೇ ಅವರಿಗೂ ಸಪೋರ್ಟ್ ಮಾಡೋಣ. ಎಲ್ಲರಿಗೂ ಸಪೋರ್ಟ್ ಮಾಡಿ ನಮ್ಮ ಮೀಸಲಾತಿಯನ್ನು ಮತ್ತೊಮ್ಮೆ ಪರಿಶೀಲಿಸಬೇಕೆಂದು ಮನವಿ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.